ನೋಡಿ ಬರ ಇನ್ನು ಮೂವೇ ಮಾಡಿಲ್ಲ ಆವಾಗ್ಲೇ ಕರ್ಜಿಕಾಯಿ ತಿಂತ ಹೊಟ್ಟೆ ಸಿಕ್ಕರಿಕತ್ತು ಊಟಕ್ಕೆ ತಿನ್ಸಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕು. ನಾವು ಬಂದು ಅರ್ಧ ಗಂಟೆ ಆಗಿದೆ. ಒಬ್ಬ ಇವಾಗ ಎಲ್ಲಿಗೆ ಹೋಗಿದ್ದಾನೆ ಅಂತಂದ್ರೆ ಫ್ಯಾಕ್ಟ್ರಿಗೆ ಹೋಗಿದ್ದಾನೆ. ಅವ್ನು ಬರ್ಬೇಕು 11 ಗಂಟೆಗೆ ಏನೋ ಬರ್ತಾನೆ ಅಂತ ಅನ್ಸುತ್ತೆ. ನಗರದಲ್ಲಿ ವೆಯ್ಟ್ ಮಾಡ್ತೀನಿ. ಗಾಡಿಗೆ ಇನ್ನೂ ಪೂಜೆ ಆಗಿಲ್ಲ. ಊರಿಗೆ ಮುಂಚೆ ಮಲ್ಗವಣಿಯಲ್ಲಿ ಇದೇ ನಮ್ಮ ಟಿ ಇವ್ರ ಕ್ಯಾಮ್ರಾಮನ್ ಶ್ಯಾಮ್ವೆಲ್ ಅಂತ ಕಜೆ ಕರ್ಜಿ ಕೇಳ್ದ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಭ ಶುಕ್ರವಾರದಂದು ನಾಳೆ ನವೆಂಬರ್ 1 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಸರಿ ಅಂತ ಹೇಳಿ ಎಲ್ಲರೂ ಸೇರಿ ಸಾಂಗ್ ಹಾಕೊಂಡು ಹೊರಟ್ವಿ. ಸಾಂಗ್ ಕೇಳ್ತಾ ಕೇಳ್ತಾ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಹಂಗೆ ಮಲ್ಕೋಬಿಟ್ವಿ. ಕಣ್ ಬಿಟ್ಟು ನೋಡ್ರೆ ಬೆಳಗ್ಗೆ ಇದು ನಮ್ಮ ಟಿ ಅವರ ಅಕ್ಕನ ಮನೆ ಕಳಸದಲ್ಲಿರೋದು. ಅಲ್ಲಿಗೆ ತಿಂಡಿಗೆ ಹೋಗಿದ್ವಿ. ವಾಲಿಬಾಲ್ ಆಡ್ತಿರುವ ಫ್ರೆಂಡ್ಸ್ ನೋಡ್ತಿರ್ಬೇಕಾದ್ರೆ ನಮ್ಮ ಮನೋನ ಫುಲ್ ಝೂಮ್ ಮಾಡಿಬಿಟ್ಟೆ ನಾನು ಹೋಗಿ. ಮದುವೆ ಆಗಿ ತನ್ನ ಪಾಪು ಆಡಿಸ್ಬೇಕಾಗಿರೋ ವಯಸ್ಸಲ್ಲಿ ಅಲ್ಲಿರೋ ನಾಯಿ ಮರಿನ ಹೋಗಾಡಿಸ್ತಾನೆ. ಪಾಪ ನಾಯಿ ಕತೆ ಹೆಂಗ್ ಸರಿ ಅಂತ ಅಲ್ಲೇ ನಮ್ಗೆ ಪಲಾವ್ ಮತ್ತೆ ಮೊಸರು ಬಜ್ಜಿ ಕೊಟ್ಟಿದ್ರು. ಪ್ರತಿಯೊಬ್ಬರು ಕೂಡ ಅವ್ರನ್ನೆಲ್ಲ ತಿಂತಾ ಇದ್ವಿ. ಆದರೆ ನಾವು ಶಿಟ್ ಮಾತ್ರ ಹೊರಗಡೆ ಹಂಗೆ ವೆದರ್ ನೋಡ್ತಾ ಬೆಟ್ಟ ಗುಡ್ಡ ನೋಡ್ತಾ ತಿಂತಾ ಇದ್ವಿ. ಹಂಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಸೇತುವೆ ಇತ್ತು. ಅದನ್ನ ನೋಡೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಇವ್ನು ಫೋಟೋ ತೆಗಿತೀನಿ ಅಂತ ಅವ್ರು ನಿಂತಾರೆ. ಆದ್ರೆ ಅವ್ನು ವಿಡಿಯೋ ಮಾಡ್ತಾವನೆ. ಏನೇನ್ ನೋಡ್ಬೇಕು ಇವನು ಬಂದೆ ಮಕ ನೋಡಿ ಯೋಗೇಶ ಪಳ ಬನ್ನಿ. ಫಾಲ್ಸ್ಗೆ ಹೋಗ್ಬೇಕಾದ್ರೆ ಹೋಗೋದ್ರಲ್ಲಿ ಫೋಟೋ ಶೂಟ್ ಮಾಡ್ತವ್ರೆ. ಆದ್ರೆ ಇನ್ನೂ ಟಿಕೆಟೇ ತಗೊಂಡಿಲ್ಲ. ಪಾಪ ನಮ್ಮ ಹುಡುಗರು ಕ್ಯಾಶ್ ತರದೆ ಫೋನ್ ಪೇ ಐತೆ ಅಂತ ಆಸೆ ಪಡ್ತವ್ರೆ. ಅವ್ರ ಹತ್ರ ಇಸ್ಕೊಂಡು ಅವ್ರ ಕತೆ ಅವ್ರಿಗೆ, ಇವ್ರ ಕತೆ ಇವ್ರಿಗೆ. ಹಂಗೆ ಹೋಗ್ಬೇಕಾದ್ರೆ ಅಲ್ಲಿ ನಾಯಿಗಳು ಸುಲ್ ಮಾಡ್ತಿತ್ತು. ನಮ್ ಸುನಿ ಅದಕ್ಕೆ ಆಯನ್ ಬಿಡದ. ಬಟ್ಟೆಗಳೇನು ಮಾಡಿದೆ? ರೋಲೆಕ್ಸ್ ಒಂದು ಜೀಪ್ಗೆ 700 ರೂಪಾಯಿ ಕೊಡ್ಬೇಕು. ಅಲ್ಲೊಂದು 5-6 ಚೀಟಿ ಇತ್ತು. 1,500 ರೂಪಾಯಿ ಖರ್ಚು. ಅದಕ್ಕೆ ನಮ್ಮ ಹುಡುಗರೆಲ್ಲ ನಡ್ಕೊಂಡೆ ಹೋಗೋಣ 1,500 ರೂಪಾಯಿ ಉಳಿಸ್ಬೇಕು ಅಂತ ಟ್ರೈ ಮಾಡ್ತಾವ್ರೆ. ಈ ಕಡೆ ಕಾಂತಾರ, ಈ ಕಡೆದು ಈಶ್ವರನ ಊದೋಟ. ಮೆಣಸು ಬೆಳ್ದಾರ ಕಿತ್ಕೊಳ್ಳಿ. ಈಶ್ವರನ ಇಲ್ಲಿಗೆ ಹೋಗ್ಬಿಟ್ಟು ಮಾರಾಟ ಮಾಡ್ಕೊಬಾರ. ಇವರು ಕಾಂತಾರಕ್ಕೆ ಇವರು ಯಾವ್ದ ವಲಸೆ ಬರ್ತಾರಲ್ಲ ಟ್ರೈನ್ ಯಾವ್ದಲ್ಲ ಬಾಂಗ್ಲಾ ಇವರು ಹೋಯ್ತವ್ರವ್ರು ಎಲ್ಲ ಚಿನಾಲಿ ನನ್ನ ಮಕ್ಕ. ಒಬ್ಬೊಬ್ರು ಅಭಿಷೇಕ್ ರಾಯ, ದ ಬೆಸ್ಟ್ ಬ್ಯೂಟಿಫುಲ್ ಕಪಲ್ಸ್ ಇನ್ ದಿ ವರ್ಲ್ಡ್. ನಾಟ್ ಫಾರ್ ಗರ್ಲ್ ಬಾಯ್, ಓನ್ಲಿ ಬಾಯ್. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಇಕ್ಕಟ್ಟಲ್ಲಿದೆ ನಿಧಾನಕ್ಕೆ ಬನ್ನಿ. ಅಲ್ಲಿಂದ ನಡ್ಕೊಂಡು ಕೊನೆಗೆ ಫಾಲ್ಸ್ ಹತ್ರ ಹೋದ್ವಿ. ಒಳ್ಳೆ ಫೋಟೋ ಶೂಟು. ನೀರು ಮಾತ್ರ ಸಖತ್ತಾಗಿತ್ತು. ಆದ್ರೆ ನಮ್ಮ ಹುಡುಗ ಅಕ್ಕಳ್ ತಕೋ ಏನೋ ಮಾಡ್ತಾನೆ. ಬನ್ನಿ ಕೇಳ. ಜೈ ಶ್ರೀರಾಮ್. ಸುಮಾರು 5 kg ಕಳ್ಬರ ಅಂತ ತಗೊಂಡು ನೀರೊಳಗೆ ಇಟ್ಬಿಟ್ಟು ತೇಲದು ಅಂತ ಕಿಟ್ ಮಾಡ್ತಾನೆ. ಇಡೋದು ಇಟ್ಬಿಟ್ಟು ಏನ್ ಹೇಳ್ತಾವನೆ ಗೊತ್ತಾ? ಇದ್ಯಾವ್ದು ಹೊಸ ಪ್ರತಿಭೆ? ನಮ್ಮ ಹುಡುಗರೆಲ್ಲ ಯಾವಾಗ ಹೋಗಿ ನೀರೊಳಗಡೆ ಮುಳುಗ್ತೀವಿ ಅಂತ ಫಸ್ಟ್ ಫುಲ್ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು ಬಿಡವ ಅಂತ ಫೋಟೋ ಶೂಟ್ ಮಾಡಿಸ್ಕೊತವ್ರೆ.
ಸುರ್ಮನೆ ಫಾಲ್ಸ್ ಅಂತ 30 ರೂಪಾಯಿ ಎಂಟ್ರಿ ಟಿಕೆಟು. ತುಂಬಾನೇ ಸಖತ್ತಾಗೈತೆ ಮಾತ್ರ. ಅದಕ್ಕೆ ನಮ್ಮ ಹುಡುಗರು ಏನೇ ಅವರೇ ಗೊತ್ತಾ ನೋಡಿ. ಜಾಲಿ ಜಾಲಿ ಎಲ್ಲ ಜಾಲಿ. ನೀವು ನೋಡ್ಬೋದು ಅದ್ಭುತವಾದ ಪ್ಲೇಸು. ಅಲ್ಲಿಂದ ನೀರೇನಾದ್ರು ತಲೆ ಬಿತ್ತು ಅಂತಂದ್ರೆ ಗುಂಡ ಜಬ್ಬೋಯ್ತ. ಕೆಲಸ ಮಾಡೋ ಅಂದ್ರೆ ಮಾಡಲ್ಲ ಕಡೆ ನೀನು. ಜಾಲಿ ಎಲ್ಲ ಜಾಲಿ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದ. ಸರಿ ಅಂತ ಹೇಳಿ ಅಲ್ಲಿ ಈಜೆಲ್ಲ ಹೊಡೆದು ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಮತ್ತೆ ಬಟ್ಟೆ ಇಟ್ಕೊಂಡು ಹಂಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ಟೆ ತುಂಬ ತ್ಯಾವಾಯ್ತು. ಅದಕ್ಕೆ ಅಲ್ಲೇ ಸೇತುವೆ ಇತ್ತು, ಅಲ್ಲೇ ಹಾರತ್ತಿದ್ವಿ. ಅದಾಗಿ ಅಪ್ಪಲ್ಲಿ ನಮ್ಮ ಒಂದು ಇಬ್ರು ಹುಡುಗರು ಫೋಟೋಶೂಟ್ ಮಾಡ್ಕೊಂಡು ಹಂಗೆ ಬಂದರು. ಹೋಗ್ತದೆ ಹೇಳಿ ದೇವಸ್ಥಾನ ಸಿಕ್ಕಿತ್ತು. ಹೋಗ್ಬೇಕಾದ್ರೆ ಪ್ರಸಾದಕ್ಕೆ ದಾರಿ ಅಂತಿತ್ತು. ದರ್ಶನ ಆಮೇಲೆ ಮಾಡವ ಅಂತ ಊಟಕ್ಕೆ ಹೋದ್ವಿ ಮೊದ್ಲು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಊಟ ಮಾಡ್ತಾ ಇದ್ವಿ. ಊಟ ಮುಗಿಸ್ಕೊಂಡು ಹಂಗೆ ಟಿ ಹತ್ರ ಹೋದೆ. ಹೋಗ್ಬೇಕಾದ್ರೆ ಹೋಗೋದ್ರಲ್ಲಿ ಪಕ್ಕ ಅಂದ್ರೆ ಅಲ್ಲಿ ಮೊನ್ನೆ ಫಾಲ್ಸ್ ಐತಿ, ಚೆನ್ನಾಗಿದೆ ಬನ್ನಿ ಅಂತ ಹೇಳಿದ್ರು. ಅಕ್ಕ ಹತ್ಬೇಕಾದ್ರೆ ನಿಜ ಇರುತ್ತೆ ಅಂತ ನಾವು ಪೂರ ಹೋದ್ರೆ ಹೋಗುತ್ತೆ 20 ರೂಪಾಯಿ ಅಂತ ಅಕ್ಕನ ಮಾತು ಕೇಳ್ಕೊಂಡು ಅಲ್ಲೇ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್. ಅಲ್ಲಿ ನೋಡಿ ಸ್ಪ್ರಿಂಕ್ಲರ್ ಪೈಪು 4 ಸೈಡ್ ನೀರು ಬಿಟ್ರೆ ಯಾವ ಥರ ಬರ್ತೈತೆ ಹಂಗೆ ಬರ್ತೈತೆ. ಅದಕ್ಕೆ ನಾವು 20 ರೂಪಾಯಿ ಹೋಗ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಯ್ತು. ಅದಕ್ಕೆ ನಮ್ಮ ಮನು ಏನಂತ ಗೊತ್ತಾ, ದುಡ್ಡು ನಮ್ಗೆ ಲಾಸ್ಟ್ ಆಗ್ಬಿಟ್ಟದ. ಲಾಸ್ಟ್ ಹಂಗೆ ಹೋಗೋದಾದ್ರೆ ಟೀ ಎಸ್ಟೇಟಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಟೀ ಕುಡ್ಕೊಂಡು ಹಂಗೆ ಫೋಟೋಶೂಟ್ ಮಾಡೋದ ಅಂತ ತಂದ್ಬಿಟ್ಟು ಹೋಗಿದ್ವಿ. ಹೋಗಿ ಕ್ಯಾಮ್ರಾ ಆನ್ ಮಾಡೋದ ತಡ ನಮ್ಮ ಹುಡುಗ ಒಳ್ಳೆ ಫೋಟೋಶೂಟ್ ಕೊಡ್ತಾ ಇದ್ವಿ. ಸರಿ ಅಂತ ಹೇಳಿ 2 ಫೋಟೋ ತೆಗೆದೆ. ಡೇ ಸೈಡ್ ಬಾ. ರೆಡಿ ನಮ್ಮ ಹುಡ್ಗ ಕಣ್ರಿ. ನನ್ನ ಅಣ್ಣಯಿಂದ ಬಾಸ್ ಒಂದ ಪಂಚಪಾಂಡವರ ಥರ ನಾವು 5 ಜನ ಫೋಟೋ ತಗೊಂಡ್ವಿ. ಬರೋದ್ ಬಂದಿದ್ವಿ, 1-2 ರೌಂಡ್ ಹಾಕದ ಅಂತ ಅಂದ್ಬಿಟ್ಟು ಅಲ್ಲೇ 1-2 ರೌಂಡ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನೀರಿನಂಶ ಅದ ನೋಡಿ ಗಾಯ್ಸ್. ಇದೆ ಟೀ ಎಸ್ಟೇಟ್, ಸಕಲೇಶ್ಪುರ ಟೀ ಎಸ್ಟೇಟ್. ಯಾತಿ ಕಡೆ ನೀವು ಮ್ಯಾಕ್ ಹೋಗೋದು? ಸುಮ್ಮನೆ ವ್ಯೂ ಒಂದು ವ್ಯೂಸ್ ಆಗಿ. ಅಯ್ಯೋ ಮತ್ತೆ ಗಂಟೆ ಸಾಕಾಯ್ತು. ಸಮಾಧಾನ ಬಿದ್ದೇಕಪ್ಪ. ನಾನೇ ಬಿದ್ದೆ. ಹಂಗೆ ಅಲ್ಲಿ ಇಬ್ರು ವಿಡಿಯೋ ಮಾಡಿಸ್ಕೊತಾ ಇದ್ರು ಕಪಲ್ಸ್ರು. ಹಂಗೆ ನಾವಂತೂ ಕರ್ಕೊಬರಲ್ಲ ನೋಡೋದ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಆದ್ರೆ ಬಿಸಿಲಿಗೆ ನಮ್ಮ ಹುಡುಗ ಸರಿಯಾಗಿ ಕಾಣಲ್ಲ ಅಂದ್ಬಿಟ್ಟು ಯಾವ ಥರ ನೋಡ್ತಾ ಇದೆ ನೋಡಿ. ಮಾಡ್ತಾವನೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮ ಹುಡುಗ ಹಂಗೆ ಫೋಟೋ ತೆಗಿತಾ ಇದ್ದ. ಇವನ್ ಬಂದ ನೋಡಿ. ಇವನು ಅಲ್ಲಿ ಬರೋದೇ ಒಂದು ಬಟ್ಟೆ, ಅಲ್ಲಿ ಬಂದ್ಮೇಲೆ ಒಂದು ಫೋಟೋ ಬೇರೆ ತೆಗಿಸ್ಬೇಕು ಅಂತ ಬೇರೆ ಬಟ್ಟೆ ಹಾಕೊಂಡು ಬೇರೆ ಅಲ್ಲಿ ಬಂದವನೇ ಶಿಸ್ತು. ಆಯ್ತು ಹೋಗು. ಪಾಪ ಇವನು ಅವ್ನಿಗೆ ಒಂದೇ ಒಂದು ಫೋಟೋ ತೆಗೆದ್ಬಿಟ್ಟು ಅವ್ನು ಇವನ್ಗೆ ಯಾವ ಥರ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ಗೊತ್ತಾ? ಚೆನ್ನಾಗಿ ಬರ್ತಲ್ಲ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಬರೋದ್ ಬಂದು ನೀವು 2 ವೀಡಿಯೋ ಮಾಡ್ತಾನ ಅಂತ ಎಲ್ಲ ಸೇರಿ ಹಂಗೆ ಸ್ಕೆಪ್ತು ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆದ್ರೆ ಅಲ್ಲೋಬ ರೀಲ್ಸ್ ಮಾಡೋದಾಗ ಆಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೆ. ಬಟ್ಟೆ ಚೇಂಜ್ ಮಾಡ್ಕೊಬೋದೇ ಅಂತ ನಾನು ಸಾರಿ 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 ಎಲ್ಲ ಅವ್ರವ್ರ ಸಿಂಗಲ್ ಫೋಟೋ ವಿಡಿಯೋ ಎಲ್ಲ ಆದ್ಮೇಲೆ ಎಲ್ಲ ಸೇರಮ್ ಗ್ರೂಪ್ ಫೋಟೋ ತೆಗಿಸ್ಕೊಳ್ಳೋಣ ಅಂತ ಎಲ್ಲ ಒಟ್ಟಿಗೆ ಬಂದು ನಿಂತಿದ್ವಿ. ಕಣ್ಣಿಗೆ ಹೊಡ್ತು ನಂಗೆ. ಸರಿ ಅಂತ ಹೇಳಿ ಅಲ್ಲಿಂದ ಬಂದ್ಮೇಲೆ ನೈಟ್ ರೂಮ್ಗೆ ಎಲ್ಲ ದುಡ್ಡಾಕ್ಬೇಕಾಯ್ತು. ನಮ್ಮ ಹುಡುಗನ್ಗೆ 500 ರೂಪಾಯಿ ಮತ್ತೆ 1000 ರೂಪಾಯಿ 2 ಸಲ ಫೋನ್ ಪೇ ಮಾಡ್ಬಿಡೋಣ. ಅದಕ್ಕೆ ಅವ್ನು ಕನ್ಫ್ಯೂಸ್ ಆಗ್ಬಿಟ್ಟು ಏನು ಮಾಡ್ತಾನೆ ಗೊತ್ತಾ? ಇವ್ನ್ಗೆ ಅರ್ಥ ಇದೆಯಲ್ವಾ? ಅವ್ನು ಕಳ್ಸಿರೋದು ರೂಮ್ಗೆಲ್ಲ ರೂಮ್ ಕ್ಯಾಶ್ ಕೊಟ್ಟಾಯ್ತು. ಅದು 1000 ಅಕೌಂಟ್ಗೆ ಯಾರು ಇಲ್ಲದಾಗ ನಿನ್ಗೆ ಹಾಕ್ಸಿರೋದು. ಆಮೇಲೆ ಹಾಕೊಡೋಣ. ಅದನ್ನು ಬೇರೆ ಸಪ್ರೇಟ್ ಹಾಕ್ಸ್ಬೇಕು ಕಡೆ. ಸರಿ ಅಂತ ಹೇಳಿ ಅಲ್ಲಿಂದ ಬಂದು ಒಂದು ರೂಮ್ ಮಾಡ್ಕೊಂಡು ಅಲ್ಲಿ ಬಂದು ಲಗೇಜ್ನಿಂದ ಇಟ್ಟುಬಿಟ್ಟು ಊಟಕ್ಕೆ ಏನು ಮಾಡೋದು ಅಂತ ವಿಚಾರ ಮಾಡ್ತೀನಿ. ಎಲ್ಲೇ ಸಾಂಗ್ ಸೌಂಡ್ ಬರ್ತಾಯಿತ್ತು.
ನೋಡಿದ್ರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಫಂಕ್ಷನ್ ನಡೀತೈತೆ. ಸರಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ಸರಿ ಅಂತ ಅದನ್ನ ನೋಡಿದ್ವಿ. ಅಲ್ಲೇ ಪ್ರಸಾದ ಕೊಡ್ತಾರೆ ಅಂತ ಗೊತ್ತಾಯ್ತು. ಅದನ್ನು ಕೂಡ ಅಲ್ಲೇ ಮುಗಿಸಿದ್ವಿ. ಸರಿ ಅಂತ ಹೇಳಿ ಮತ್ತೆ ರೂಮ್ಗೆ ವಾಪಸ್ ಬಂದು ಬೆಳಿಗ್ಗೆ 5 ಗಂಟೆಗೆ ಎದ್ದುಕೊಂಡ್ಬಿಟ್ಟು ಮಲ್ಕೊಂಡ್ವಿ. ಆದರೆ ಬೆಳಿಗ್ಗೆ 7 ಗಂಟೆ ಆಗೈತೆ. ನೋಡಿದ್ರೆ ಇನ್ನ ಎದ್ದೇ ಇಲ್ಲ ಸರಿಯಾಗಿ. ಯಾಕಿನ್ನ ಎದ್ದೇ ಇಲ್ಲ 7 ಗಂಟೆ ಆಗಿತ್ತು ಅಂತ ನಾವು ನೋಡ್ತಾ ಇದ್ರೆ ಡೋರ್ ತೆಗೆದು ನೋಡಿದ್ರೆ ಫುಲ್ಲು ಇಬ್ಲಿ ಮಾಲೆ ಥರ ಹೋಯ್ತೈತೆ. ಅದಕ್ಕೆ ನಾವು ಹುಡುಗರು ಇನ್ನೂ ಕೂಡ ಎದ್ದೇ ಇರಲಿಲ್ಲ. ಸರಿ ಅಂತ ಆಯ್ತು ಬಿಡಪ್ಪ ಸ್ವಲ್ಪ ಹೊತ್ತು ಮಲಿಕಳ್ಳಿ ಅಂತ ಎಲ್ಲ ಮಲಿಕೊಂಡ್ವಿ. ಅದಾದ್ಮೇಲೆ ನಾನು ಎದ್ದೇ ಬೇಕಲ್ಲ. ಸರಿ ಅಂತ ಹೇಳಿ ಒಬ್ಬೊಬ್ರು ಬೋದು ಎದ್ಸಿ ಎಲ್ಲ ಫ್ರೆಶ್ ಅಪ್ ಆಗಿ ಹಾಗೆ ಬಟನೆಲ್ಲ ಪ್ಯಾಕ್ ಮಾಡ್ಕೊಂಡು ಮತ್ತೆ ರೂಮಿಂದ ಹೋದ್ವಿ. ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಟೈಮ್ ಬಂದು 8 ಗಂಟೆ ಆಗಿತ್ತು. ಸರಿ ಅಂತ ಹೇಳಿ ಟ್ಯೂಟಿ ಹಚ್ಕೊಂಡು ಹೋದ್ವಿ. ಯಾರು ಸಾಂಗ್ ಹಾಕಿದ್ವಿ ಗೊತ್ತಾ? ಹಂಗೆ ಹೋಗ್ತದಾರ್ಲಿ ತಿಂಡಿ ತಿನ್ಕೊಳ್ಳೋಣ ಅಂತ ನಿಲ್ಸಿದ್ವಿ. ತಿಂಡಿ ತಿನ್ಕೊಂಡ್ವಿ. ತಿಂಡಿ ತಿನ್ನಿವಲ್ಲ ಅಂತ ಅಂದ್ಬಿಟ್ಟು ಹಂಗೆ 4 ಸ್ಟೆಪ್ ಕೂಡ ಹಾಕಿದ್ವಿ. ಸರಿ ಅಂತ ಹೇಳಿ ನೆಕ್ಸ್ಟ್ ಪ್ಲೇಸಿಗೆ ಬಂದ್ವಿ. ಬಂದು ನೋಡಿದ್ರೆ ಟ್ರಕ್ಕಿಂಗ್ ಅಂತ ಗೊತ್ತಾಯ್ತು. ಸರಿ ಅಂದ್ಬಿಟ್ಟು ಹೋದ್ವಿ. ಪ್ಲೇಸ್ ಬಂದು ನೋಡಿದ್ರೆ ಎತ್ತಿನ ಬೀಜ ಮಾತ್ರ ಸೂಪರ್ ಆಗೈತೆ. ಸರಿ ಅಂತ ಟ್ರಕ್ಕಿಂಗ್ ಎಲ್ಲ ಮಾಡಕ್ಕೆ ಹೋದ್ವಿ. ಸರಿ ಎಲ್ಲ ಆವಿದ್ಮೇಲೆ ಟ್ರಕ್ಕಿಂಗ್ ಎಲ್ಲ ಆಯಿತು. ಮತ್ತೆ ನಡ್ರಿ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೇರೆ ಪ್ಲೇಸ್. ಏನಕ್ಕೆ ಆಯ್ಸಿದಪ್ಪಾಜಿ ಎಲ್ಲಿಗೆ ಬಂದಿರೋದು ನಾನು ಇವಾಗ? ಬೆಟ್ಟದ ಬೈರೇಶ್ವರ. ಏನು ವಿಶೇಷ? ಆಡಿ ಬಂದೀನಿ, ಯಾನು ಕಾಣದೇ ಇಲ್ಲಿದ್ರಿ ಇವ ಇಬ್ನಿ ಬರೋ ಟೈಮ್ಲಿ ಪಟ ಮಧ್ಯಾಹ್ನ ಬಿಸಿಲು ಬಂದ್ಬಿಟ್ಟು ನನ್ನ ನೀನು ನಿನ್ನ ನಾನು ಒಂದು ನೋಡವತ್ತ ಆಗದ. ಅದು ಅವನು ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ. ಅಚ್ಚ ಕನ್ನಡಕಲ್ಲ. ಸರಿ ಅಂತ ಹೇಳಿದ್ಬಿಟ್ಟು ಬಿಸ್ಲು ಸರಿ ಅಂತ ಹೇಳಿ ಬೆಟ್ಟದ ಹತ್ರ ಹೋದ್ವಿ. ಅಲ್ಲಾಗ ನೋಡಿದ್ರೆ ಯಾವ ಕಡೆ ನೋಡಿದ್ರು ಹುಡುಗಿ ಕಪಲ್ಸು ಫುಲ್ಲು ವಿಡಿಯೋ. ನಾವು ನೋಡಿದ್ರೆ ನಮ್ಮ ಲಕ್ಕಿ ಬಾಯ್ಸ್ ಕರ್ಕೊಂಡು ಟ್ರಿಪ್ ಬಂದಿದ್ದೀವಿ. ಮಜಾ ಆಯಾ और मैं ये जो मजा है ಸರಿ ಅಂತ ಹೇಳಿ ಫೋಟೋ ಶೂಟ್ ತಗೊಳ್ಳೋಣ ಅಂದ್ಬಿಟ್ಟು ಹೋದ್ರೆ ಜಾಗನೇ ಕೊಡ್ತಿಲ್ಲ. ಇವ್ರು ಜಾಗ ಕೊಡಲ್ಲ ಅಂತ ತಂದ್ಬಿಟ್ಟು ಪಾಪ ಬಿಸ್ಲಾದ್ರು ನಮ್ಮ ಹುಡುಗರು ಹೋಗಲ್ಲೇ ಕುಂತವ್ರೆ. ಆದ್ರೆ ನಾವೇನ್ ಮಾಡಿದ್ವಿ ಹೇಳಿ, ಹೋಗಲ್ಲೇ ಕುಂತ್ಕೊಂಡ್ವಿ. ಸರಿ ಅಂತ ಅವರು ಹೋದ್ರು. ನಮ್ಮ ಹುಡುಗರನ್ನ ಮತ್ತೆ ಕರೆದ್ವಿ. ಇವನ್ ಬರ್ತಾರಲ್ಲ, ನಾ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಅಂತಂದೆ. ಈ ಜಾಗದ ಪ್ರಸಿದ್ಧಿ ಏನಂತಂದ್ರೆ, ಬೇಜಾರು ಮಾಡ್ಕೋಬೇಡಿ, ಯೂಟ್ಯೂಬಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ. ನಮಗಂತೂ ದೇವರಾಣೆ ಗೊತ್ತಿಲ್ಲ. ನೀನು ಯೂಟ್ಯೂಬ್ ಚಾನಲ್ ಸ್ವಲ್ಪ ನನ್ನ ವಿಡಿಯೋದಲ್ಲಿ ನಾನೇ ಅಪ್ಲೋಡ್ ಮಾಡ್ತಾನೆ. ಇವನ್ ವಿಡಿಯೋನ ಇವನೇ ಅಪ್ಲೋಡ್ ಮಾಡ್ತಾನೆ. ಕ್ಯಾಮ್ರಾಮನ್ ನೋಡಿ, ಯೂಟ್ಯೂಬರ್ ಯೋಗಿ ಜೊತೆಲಿ ಕ್ಯಾಮ್ರಾಮನ್ ಪ್ರವೀಣ್. ವಿವಿಲ್ಲ ಈ ನೀವು ಮುಕ್ಳಿಯಾರೆ ಮಟ್ಟಿಗೆ ಬಿಸಿಲು ಟೈಮಲ್ಲಿ ಬಂದ್ಬಿಟ್ಟು ವಿವಿಲ್ಲ ಅಂತಂದ್ರೆ ಬನ್ರಿ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ಈ ತರ ಬೆಳಗ್ಗೆ ಎದ್ರಿ ರೂಮಿಂದ ಬರೋದೇ 7 ಗಂಟೆ ಐತಲ್ಲ ಚೇತನ. ರೂಮಿಂದ ಬರೋದಾದ್ರೆ ಹುಡುಗರು ಎಲ್ಲ ಆರಾಮಾಗಿದ್ರ? ಆರಾಮಾಗಿ ಇಲ್ಲಿ ನೋಡಿ ಚೇತು, ಇಲ್ಲಿ ಬಿಸಿಲು ನೋಡಿ ಚೇತು. ಈ ಬಿಸಿಲಲ್ಲಿ ಶ್ಯಾಮ ಅವರೇ ಎಲ್ಲಿಂದ ಬಂದಿರೋದು ನೀವು? ನಾವು ನಗರದಿಂದ ಬಂದಿರೋದು, ಚಾಮರಾಜನಗರದಿಂದ. ನೀವು ಫೋನಲ್ಲಿ ನೋಡಿರೋದಕ್ಕಿಂತ ಬೆಟ್ಟದ ಬೈರೇಶ್ವರ ಇವಾಗ ಪ್ರೆಸೆಂಟಲ್ಲಿ ನೋಡ್ತಿರೋದಕ್ಕೆ ಏನು ವ್ಯತ್ಯಾಸ ಇದೆ? ಪ್ರೆಸೆಂಟಲ್ಲಿ ನೋಡೋದಕ್ಕೆ ಫೋನಲ್ಲಿ ಅವಾಗ ಮಳೆ ಬರ್ತಿತ್ತು, ಇವಾಗ ಮಳೆ ಬರ್ತಿಲ್ಲ. ಇವಾಗ ಯಾಕೆ ಬರ್ತಿಲ್ಲ ಅಂತ ಯಾಕೆ ಅನ್ನಿಸ್ತೆ ನಿಮಗೆ? ಮಳೆ ಬಂದಿಲ್ಲ ಅಂತ ಅನಿಸ್ತಿದೆ. ನೀವು ಬೆಳಿಗ್ಗೆ ಬರಬೇಕಿತ್ತು. ಟೈಮ್ ಎಷ್ಟಾಗಿದೆ ಇವಾಗ? 12:30. ಬರ್ದೆ ಬಿಸಿಲು ಬರ್ದೆ ಇನ್ನೇನು ಇದು ಬರುತ್ತೇನ್ರಿ? 1 ಗಂಟೆಲಿ ಇವಾಗ ಐತೇನ್ರಿ? ಇವಾಗ ಆಯ್ತಾ ಮಧುವರೆ? ನೀವು ಸ್ವಲ್ಪ ಅಲ್ಲಿ ಮುಚ್ಕೊಳ್ಳಿ, ಎಲ್ಲಿ ಕಾಣ್ತಿದೆ? ಏನೋ ಕಾಣ್ಲಿ ಮಧುವರೆ, ಹೇಳಿ ಈಗ ನಿಮ್ಗೆ ಅನಿಸಿಕೆ ಹೇಳಿ. ಬೆಟ್ಟದ ಬೈರೇಶ್ವರಕ್ಕೆ ಬಂದಿವ್, ನಿಮ್ಗೆ ಏನಿಸ್ತಿದೆ ಮಧುವರೆ? ನಿದ್ದೆ ಮಾಡ್ತಿದ್ದೆ, ಕರ್ಕೊಂಡ್ಬಿಟ್ಬಿಟ್ಟು ಕಾಲೇಜ್ ಮಕ್ಕಳು. ಹೌದಾ, ನಡ್ರಿ ಆಯ್ತು, ನಿದ್ದೆ ಮಾಡಿ. ಇಲ್ಲಿ ಇವ್ರ ಫೋಟೋ ಶೂಟ್ ಬಗ್ಗೆ ನಿಮ್ಮ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ರಾಯ, ಬೆಟ್ಟದ ಬೈರೇಶ್ವರ ಬಗ್ಗೆ ನಿಮ್ಮ ಅನಿಸಿಕೆ ಬಂದಿದ್ದೀರಾ, ಏನ್ ಅನ್ಸ್ತೈತೆ? ಬಂದು ಕಾರು ಮತ್ತೆ ಸೆಕೆಂಡ್ ಗೇರ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫಾರ್ಚುನಾಲಿಸ್ ಇಲ್ಲೇ ಇದ್ದಾರೆ, ಮತ್ತು ಇಲ್ಲಿ ಒಬ್ಬ
ಇನ್ನೊಬ್ಬ ಇಲ್ಲಿ ಒಬ್ಬ ಚಿನಾಲಿ, ಇನ್ನೊಬ್ಬ ಚಿನಾಲಿ ಮೇನ್ ಚಿನಾಲಿ ಹೊಂಟೋಗ್ಬಿಟ್ಟ. ಅಭಿ ಅವರೇ, ನಿಮ್ಗೇನು ಅನಿಸ್ತೈತೆ ಇವಾಗ ಬೆಟ್ಟದ ಬೈರೇಶ್ವರಕ್ಕೆ ಬಂದಿದ್ದೀರಾ? ತುಂಬಾ ಖುಷಿ ಆಗ್ತಿದೆ. ಅದು ಆಫ್ಟರ್ ಲಾಂಗ್ ಟೈಮ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ. ಆಮೇಲೆ ಇದು ಪ್ಲೇಸ್ ಇಂಪಾರ್ಟೆಂಟ್ ಅಲ್ಲ, ಬಾಯ್ಸ್ ಇಂಪಾರ್ಟೆಂಟ್. ರೋಲೆಕ್ಸ್ ಅವ್ರೆ, ನೆನೆಯಿಂದ ಸುಮಾರು ಇಲ್ಲಿ ಮಾತಾಡಿ ಫಸ್ಟ್. ಎಷ್ಟು ಫೋಟೋ ತೆಗಿಸಿದ್ದೀರಾ ನೆನೆಯಿಂದ ರೋಲೆಕ್ಸ್ ಅವ್ರೆ? 50. ಜಾಸ್ತಿ ಇದ್ರೆ ಡಿಲೀಟ ಎಲ್ಲ. ಆಮೇಲೆ ಈ ಸಲ 1 ಎಕರೆ ಕಬ್ಬು ಬೆಳೆದು 80 ಟನ್ ಬೆಳೆದು 80. ಇವರು ಮಸ್ನಾಪುರ ಚಿನಾಲಿ, ಇನ್ನೊಂದು ಮಸ್ನಾಪುರ ಚಿನಾಲಿ. ಫೋಟೋ ತೆಗಿಸೋರು ಫೋನಲ್ಲಿ ಸ್ಟೋರೇಜ್ ತೀರೋಬೇಕು ಅನ್ನೋಷ್ಟು ಫೋಟೋ ತೆಗಿಸೋರೆ. ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಏನೋ ಮಾನ್ಸ್ಟಾರ್ ಮನು ಇನ್ಸ್ಟಾಗ್ರಾಮ್ ಐಡಿ. ಹುಡುಗಿರು ಯಾರು ಇನ್ಸ್ಟಾಲ್ ತೆಗಿಬೇಡಿ, ಓಪನ್ ಮಾಡಿ. ಇನ್ಸ್ಟಾದಲ್ಲಿ ನೀ ಹೇಳೋರ್ ಬೇರೆ ಏನ್ ತೆಗೆದು ಬಿಡ್ತಾರೆ ಅಂತ ಏನಿಲ್ಲ. 7ನೇ ಮಸ್ನಾಪುರ ಚಿನಾಲಿ. ಏನು ಮಾಡಕ್, ಇವನು ಮಾತಾಡಕ್ಕಾಗದೆ ಏನಾಗದೆ ಇಲ್ಲಿ ನೋಡ್ಕೊಂಡು ಇವ್ರ ಒಂದು ಫೋಟೋ ತೆಗಿಸಕ್ಕಾಗದೆ ಮೂಲೆಯಲ್ಲಿ ನಿಂತವನೆ. ಅಡುಗೆ ಕಾಂಟ್ರಾಕ್ಟ್ರು ತಲೆ ಎತ್ತಿ ಶಿವು ಭಟ್ರು. ಕಾಂಟ್ಯಾಕ್ಟ್ ನಂಬರ್ ಹೇಳಿ ನಿಮ್ದು. ಏನೇನು ಅಡುಗೆ ಮಾಡ್ತೀರಾ? ಒಂದು ಮದುವೆ, ಒಂದು ಫಂಕ್ಷನ್ ಅಂತಂದ್ರೆ ಏನೇನು ಅಡುಗೆ ಮಾಡ್ತೀರಾ ಶಿವ ಅವರೇ? ಯಾವುದೇ ತರಹದ ಸುಮ್ಮನೆ ಈಗ ಯಾವ್ದಾದ್ರು ಕ್ಯಾಶುವಲ್ ಆಗಿ ಇಲ್ಲಿ ನಿಮ್ಮ ಲೋಕಲ್ ಚಾಮರಾಜನಗರ ಲೋಕಲಲ್ಲಿ ಯಾವ ಸ್ವೀಟ್ ಜಾಸ್ತಿ ಫೇಮಸ್ಸು? ಮೈಸೂರು ಪಾಕ್. ಮೈಸೂರಲ್ಲಿ ಬಿಡಿ, ಇಲ್ಲಿ ಚಾಮರಾಜನಗರದ ಅಳ್ತೆಗೆ ಹೇಳಿ. ಹಾರ್ಲಿಕ್ಸ್ ಬರ್ಫಿ, ಚಂಪಾಕಲಿ. ಆಗೇನು ಮಹಾಲಕ್ಷ್ಮಿ ಸಿಗುತ್ತಲ್ಲ ಅದು ಬಿಡಿ, ವಿಸಿಟ್ ಮಾಡಿ. ಏನಪ್ಪ, ಏನ್ ಸಮಾಚಾರ? ಯಾವುದೇ ಶುಭ ಕಾರ್ಯಕ್ರಮ, ತಿಥಿ, ಏನ್ ನಿಮ್ದು ಹೆಸರು ಹೇಳಿ? ಯಾರೋ ನಮ್ದ ಶಿವ ಕ್ಯಾಂಟರಿಂಗ್ಸ್. ಮನೋಹರ್ ಮೈಂಡ್ ಸೆಟ್ ಅಲ್ಲಿ ಹೆಂಗ್ ಓಡ್ತಿದೆ ಅಂತಂದ್ರೆ ಇವಾಗ ಹುಡುಗಿ ಬಿದ್ದಿಲ್ಲ. ನೀವು ಈ ಬೆಟ್ಟದ ಬೈರೇಶ್ವರಲ್ಲಿ ನೀವು ಯಾವ್ದೇ ಕಾರಣಕ್ಕೆ ಯಾವ್ದೇ ಹುಡುಗಿರ್ ಬಿಡ್ಸಕ್ಕಾಗಲ್ಲ. ಯಾಕಂತಂದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲ ಕಪಲ್ಸ್ ಆಗೇ ಬಂದಿರೋದು, ಒಬ್ರು ಸಿಂಗಲ್ಸ್ ಅಂತಿಲ್ಲ. ಬರೀ ಇಂಥದೆಯಾ? ಇಲ್ಲೇ ಕೂತ್ಕೊಂಡು ನೀವು ಸಿಗುತ್ತಾ ಅಂತಂದ್ರೆ ಜಪ ಮಾಡ್ತಾ ಹಂಗೆ. ಓ, ಎಂತ ಮಾತಾಡ್ಬಿಟ್ರಿ ಸಿಂಹ ಅವರೇ. 100ಕ್ಕೆ1 ಮಾತು ಅಪರೂಪಕ್ಕೆ ಆಡ್ಬಿಟ್ಟವ್ರೆ. ಇದನ್ನ ಪಕ್ಕ ಟೆಲಿಕಾಸ್ಟ್ ಮಾಡ್ತೀವಿ, ಡೋಂಟ್ ವರಿ. ನಿಮ್ಮ ಅನಿಸಿಕೆ, ಮುಂದಿನ ಪ್ರಯಾಣ ಎಲ್ಲಾಗಿರ್ಬೋದು ಚೇತು ಅವರೇ? ಪ್ಲಾನೇ ಇಲ್ಲದ ಟ್ರಿಪ್ಪಿಗೆ ಬಂದಿರೋ ಎಪ್ಸೂರ್ ಚೇತು. ಆ ತರದ ಊರುಗಳಿಂದ ನವೀನ್ ಯೂಟ್ಯೂಬ್ ಚಾನಲ್ ಉಚ್ಚಾರಣೆ ಸ್ವಲ್ಪ ಸರಿಯಾಗಿ ಮಾಡಿ. ಅಷ್ಟನ್ನೆಲ್ಲ ಅಪ್ಲೋಡ್ ಮಾಡಕಂಟ ಯಾವ್ದಕ್ಕಾದ್ರು ನಿಮ್ಮನ್ನ ತಡೆದಿರುವವರು ಯಾರು? ಭಾಷೆ ಅಂತ ಒಬ್ಬ ಕರೆದ್ರೆ ಹುಡುಗಿ ಬಂದದ ಸೈಡ್ ಹೋಗದ ಸರಿ ಅಂತ ಹೇಳಿ ಅಲ್ಲೂ 1-2 ಡ್ಯಾನ್ಸ್ ಮಾಡೋದ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಬರ್ತಿರೋ ಹುಡುಗಿಗೆ ಈ ಸಾಂಗ್. ಹುಡುಗಿ ಮಾತ್ರ ತುಂಬಾ ಲಕ್ಷಣವಾಗಿದ್ಲು. ಸರಿ ಅಂತ ಹೇಳಿ ಹೋಗ್ಬೇಕಲ್ಲಪ್ಪ ಅಂತಂದ್ಬಿಟ್ಟು ಹೋಗ್ತೇನೆ. ಹೋಗೋದರ್ಲಿ ಇನ್ನೊಬ್ಬ ಸಿಕ್ಬಿಡದ. ನೋಡಿ ಚೆನ್ನಾಗಿದ್ಯಾಕ? ಚೆನ್ನಾಗಿದ್ದೀನಿ. ಸ್ಲಿಪ್ಪರ್ ಬಿಡ್ತಾರೆ ಅಂದ್ಬಿಟ್ಟು ಆ ಕಡೆ ಒಂದು ಸ್ಲಿಪ್ಪರ್ ಈ ಕಡೆ ಒಂದು ಸ್ಲಿಪ್ಪರ್ ಬಿಟ್ಕೊಂಡಿದ್ರು ನಮ್ಮ ಅಭಿಷೇಕ್ ಅವರು. ಇವರವರು ಫೋಟೋ ತೆಗಿಸಿದ್ರೆ 5 ನಿಮಿಷ ಆಗಿಲ್ಲ, ಆಗಲೇ ಫೋನ್ ಕೊಡ್ತಾರೆ. ಓಯ್ ನಮ್ದು ಟಿ ಅಂದ್ಬಿಟ್ಟು ಹೊಡ್ಬಿಡ್ತೀವಿ ಕೇಳಕ್ಕೆ. ಟೈಮ್ ಆಗ್ಬಿಟ್ಟಿತ್ತು, ಹೊಟ್ಟೆಲಿ ಹುಳ ಬಿಡ್ತಾ ಇತ್ತು. ಅಲ್ಲೇ ಹೋಟೆಲ್ ಸಿಕ್ತು ಅಂತ ನಿಲ್ಸಿದ್ವಿ. ಫುಲ್ ನಿಮ್ಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಫ್ರೆಂಡ್ಸ್. 60 ರೂಪಾಯಿ. ನಾನ್ ವೆಜ್ ಆದ್ರೆ 120. ವೆಜ್ ಆದ್ರೆ ಈ ಕಡೆ ಬನ್ನಿ, ಫಾರ್ಚುನರ್ ಕಾರು ನಮ್ಗಿಂತ ದೊಡ್ಡದಾಗೈತೆ. ಊಟ ಕಣ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಏನು ವೆಜ್ ಅಲ್ಲಿ ಏನು ಕೊಡ್ತಾರೆ ಅಂತಂದ್ರೆ ಪರೋಟ ಇದೆ, ಚಪಾತಿ ಇದೆ. ನಿಮ್ಗೆ ಮೈಸೂರು ಅರಮನೆಗೆ ಹೋಗುತ್ತೆ ಬ್ರೋ. ಇಲ್ಲಿಂದ ಹಾಗಾದ್ರೆ ಡೈರೆಕ್ಟು ಮೈಸೂರು ಅರಮನೆ. ನಾಯಿ ನೀವೇ ನಾಯಿಗಳಾಗಿದ್ದೀರಿ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸರಿ ಅಂತ ಗುಹೆ ನೋಡ್ಕೊಂಡು ಹೊರಗಡೆ ವ್ಯೂನ ನೋಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ಅಲ್ಲಿರೋ ವ್ಯೂನ ನೋಡ್ವಿ. ವ್ಯೂ ಮಾತ್ರ ತುಂಬಾನೇ ಸಖತ್ತಾಗಿತ್ತು. ಸರಿ ಅಂತ ಮುಂದೆ ಹೋಗ್ತಿದ್ವಿ. ಅಲ್ಲೇ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಹುಡುಗಿಯರೆಲ್ಲ ವಿಡಿಯೋ ಮಾಡಿಸ್ತಾ ಇದ್ರು. ಏನ್ ವಿಡಿಯೋ ಮಾಡಿಸ್ತಾವ ಅಂತ ಹೊರಗಡೆ ಹೋಗಿ ನೋಡಿದ್ರೆ
ಆಯ್ತು ಹೋಗು. ಹೊರಗಡೆಯಿಂದ ಹೊರಗಡೆ ನಡ್ಕೋಬೋದು. ಇದನ್ನೇ ವಿಡಿಯೋ ಮಾಡಿಸ್ಬೇಕು ಅಂತ ಹೊರಗಡೆ ಬಂದ ಅವನ ನೋಡ್ಕೊಂಡು ಇಲ್ಲಿ ಇಬ್ರು ಬಾರು ನಿನ್ ಜನ್ಮಕ್ಕೆ ಹೋಗೋ. ಕೋಟ್ ಮುಗಿಸ್ಕೊಂಡು ನಾವು ಹೋಗ್ತಿರೋದೇ ಈ ಕೋಟೆ ದೊಡ್ಡವ್ರನ್ನ ಸಂಘ ಗುಂಪ್ಲೆ ಗೊತ್ತಿರ್ಬೇಕಲ್ಲ ಹಿರಿಕ್ ಮನುಷ್ಯನು ಹಿರಿಯ ವ್ಯಕ್ತಿಗಳು ಮತ್ತೆ ನೀವು ಮೇಜರ್ ಹಿಸ್ಟ್ರಿ ಅಲ್ವಾ ನೀವು? ಸರಿ ಅಂತ ಹೋಗ್ಬೇಕಾದ್ರೆ ಅಲ್ಲೊಂದು ಹುಡುಗಿ ಬಂದು ಸರಿ ಅಂತ ನೋಡ್ತಿರ್ಬೇಕಾದ್ರೆ ಅವ್ರ ಹುಡುಗ ನಮ್ಮ ಕಡೆ ನೋಡ್ಬಿಟ್ಟೆ. ಅದಕ್ಕೆ ನಾನು ನೋಡ್ಬಿಟ್ಟೆ ಕ್ಯಾಮ್ರಾ ನಾನು ತಿರುಗಿಸ್ಕೊಬಿಟ್ಟೆ ಗೊತ್ತಾಗಬಾರ್ದು ಅಂತ. ಈ ಸಲ ಟ್ರಿಪ್ಪಲ್ಲಿ ನಾವು ಏನು ಶಪಥ ಹೊರಗೆ ಹೋಗಿದ್ವಿ ಅಂತಂದರೆ ಯಾವ ಪ್ಲೇಸಲ್ಲೂ ಕೂಡ ಡ್ಯಾನ್ಸ್ ಬಿಡಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ. ಅದಕ್ಕೆ ಹೋಗಿರೋದು ಹೇಳ್ತಾರೆ ಎಲ್ಲ ಒಂದೊಂದು ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ಇಲ್ಲೂ ಮಾಡ್ತಾಯಿದ್ವಿ. ಇಲ್ಲಿ ಡ್ಯಾನ್ಸಲ್ಲಿ ಕೆಲವು ಫಂಡೆ ಮೂಮೆಂಟ್ ಇದೆ, ನೀವೇ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇರೋ ಜೀಪ್ ಅಂದ್ರೆ ನಿಲ್ಸ್ಕೊಂಡು ಹಂಗೆ ಆಡ್ಲಿ ಬಿಡು. 1 2 3 ಗೋ. ಸರಿ ಅಂತ ಡ್ಯಾನ್ಸ್ ಎಲ್ಲ ಆದ್ಮೇಲೆ ಹಾಗೆ ಮತ್ತೆ ವಾಪಸ್ ಸ್ಟೇಟ್ ಎದ್ರಕ್ಕೆ ಹೋದ್ವಿ. ಸ್ಟೇಟ್ ಇದೆ ನಮ್ಮ ಹುಡುಗ ಸಾಂಗ್ ಆಡ್ತಿದ್ದ. ಸರಿ ಅಂತ ಹೋಗ್ಬೇಕಾದ್ರೆ ಮೈಸೂರು ತನಕ ಇರು ನಿಲ್ಸಿರು ಅಂತ ನಳಿಯವರನ್ನ ಹೇಳಿದ್ರು. ಅದಕ್ಕೆ ಎಲ್ಲ ಟೀ ಕುಡ್ಕೊಳ್ಳೋದ ಸರ್ ಬರುತ್ತೆ ಅಂತ ಅಲ್ಲೇ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಒಂದು ಟೀ ಅಂಗಡಿ ನಿಲ್ಲಿಸಿದ್ವಿ. ನೋಡ್ತೀರಾ ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಸರಿ ಅಂತ ಹೇಳಿ ಹಂಗೆ ಹೋಗ್ಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಂಡು ಹೋದ್ವಿ. ಡ್ಯಾನ್ಸ್ ಮಾಡ್ತಾವನೆ ಅಂತಂದ್ರೆ ಮಾಡ್ತಾ ಮಾಡ್ತಾ ಬಟ್ಟೆ ಎತ್ಕೊಳ್ಳೋದು ಮೇಲ್ಗಡೆ. ಮೈಸೂರು ಬಂದ್ವಿ. ಮೈಸೂರಲ್ಲಿ ಒಂದಿಬ್ರು ಹಿಡಿತಾ ಇದ್ರು. ಅವ್ರದ್ದು ಬಿಲ್ಕುರಿಗೆ ಸಮಾರಂಭ ಇತ್ತು. ಯಾರ ಫೋನ್ ಮಾಡ್ರ ನೋಡ ದರ್ಶನ್ ಅನ್ಕೊಂಡು ಅವ್ರು ಹೊಂಟೋದ್ರು. ಮೀಟರ್ ಬೇಕು, ಮೀಟರ್ ಮೀಟರ್. ನಮ್ಮ ನಗರ ಕೂಡ ಬಂತು. ನಾವು ಕೂಡ ಬಟ್ಟೆ ಬರೆಯನ್ನು ಎತ್ಕೊಂಡ್ವಿ. ಇರೋರಿಗೆ ಬಾಯ್ ಹೇಳ್ತಾ ಹಂಗೆ ಮುಂದೆ ಹೋದ್ವಿ. ಬಾಯ್ ಬ್ರೋ. ಸಿಂಹ ಬರವ ಅಣ್ಣ ಫೋನ್ ಮಾಡಿ ಹೋಗಿ. ಬಾಯ್. ಆಯ್ತು ಹೋಗಿ ಜೋಪಾನ. ಹಾಂ ಬಾಯ್ ಬಾಯ್. ಹೋಗಿದ್ದು ಬನ್ನಿ. ನೆಕ್ಸ್ಟ್ ಮಿಟ್ಟು ಹಾಂ ಬಾಯ್. ಬೇಕಾದ್ರೆ ಫೋನ್ ಹಾಕಿತ್ತು. ಕೂಡ ಇಲ್ವೇ ನಮ್ಮ ಮನೇಲಿ.